ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಡಾಕ್ಟರ್ ಪರಿಮಳ ದೇವಿಯವರು ಅತ್ಯಂತ ಸುಪ್ರಸಿದ್ಧ ಪ್ರಸೂತಿ ತಜ್ಞರು. ಅಷ್ಟಲ್ಲದೆ ಅವರು ಹೆಸರಾಂತ ರೋಬೋಟಿಕ್ ಸರ್ಜನು ಮತ್ತೆ ಕಾಲ್ಪಾಲಜಿಸ್ಟ್ ಕೂಡ. ಇದಕ್ಕಿಂತ ಮೇಲಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ಪ್ರತಿಷ್ಠಿತ ವೈದ್ಯರು. ಅಂದ್ರೆ CA ಸರ್ವಿಕ್ಸ್ನ ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ವಿಶ್ವ ದಾಖಲೆ ಮಾಡಿದಂಥವ್ರು. ಇಂಥವ್ರು ಇವತ್ತು ನಮಗೆ ಅತ್ಯಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೇಳಿದಂಥ ಪದ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್. ಅದ್ರ ಬಗ್ಗೆ ಹೇಳ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಪರಿಮಳ ದೇವಿಯವರೇ. ನಮಸ್ಕಾರ ಮೇಡಮ್. ನಮ್ಮ ಗುರುಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀನಿ. ನಮಗೆ ಮೆಡಿಕಲ್ ನಲ್ಲಿ ABCD ಕಲಿಸಿ ನಗು ಅಂದ್ರೆ ಏನು ಅನ್ನೋದನ್ನ ಕೂಡ ಹೇಳ್ಕೊಟ್ಟವ್ರು ನೀವು. ಡಾಕ್ಟರ್ಗಳು ಯಾವಾಗ್ಲೂ ನಕ್ಕೊಂಡಿರ್ಬೇಕಿದ್ರೆ ನಾನು ಯಾವಾಗ್ಲೂ ಹೇಳಿಲ್ಲ, ನೀವು ನನ್ನ ಗುರುಗಳು. ಆದ್ರೆ ನಕ್ಕೊಂಡಿದ್ರೆ ಎಷ್ಟು ಒಳ್ಳೇದು ಅನ್ನೋದನ್ನ ನಾವು ಅವಾಗಿಂದನೇ ಕಲ್ತು ಇವಾಗ ಇನ್ನೂ ಜಾಸ್ತಿ ಕಲಿತಾ ಇದೀವಿ. ಇದು ಈ ನಗು ಅಂದಾಗ ನನಗ್ ನೆನಪಾಗತ್ತೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಗುರುಗಳು RH ಕುಲಕರ್ಣಿ ಅಂತ ಪ್ರೊಫೆಸರು, ಆವಾಗ ಈ ಪ್ರೆಗ್ನೆನ್ಸಿ ಟೆಸ್ಟ್ ಇರ್ಲಿಲ್ಲ. PV ಮಾಡ್ಬಿಟ್ಟು ಪರ್ ವೆಜನಲ್ ಎಕ್ಸಾಮಿನೇಷನ್ ಮಾಡಿ ಯೂಟ್ರಸ್ ನೋಡಿ ಪ್ರೆಗ್ನೆನ್ಸಿ ಹೇಳೋರು. ಆದ್ರೆ ಅವರು ಕ್ಲಾಸಲ್ಲಿ ಹೇಳೋರು, ನನ್ನ ಹೆಂಡತಿ ನನಗಿಂತೂ ಭಾರಿ ಬುದ್ಧಿವಂತಲು, ಅವಳು ಆ ಹೆಣ್ಣು ಮಗಳು ನಡೆಯೋದನ್ನ ನೋಡ್ಬಿಟ್ಟು ನೋಡಿ ಗರ್ಭಿಣಿ ಅಂತ ಹೇಳ್ತಾಳೆ. ನಾನು ಅದ್ ಹೆಂಗೆ ನಡಿಗೆಯಲ್ಲಿ ಹೆಂಗ್ ಗೊತ್ತಾಗತ್ತೆ ಅನ್ಕೊಂಡು ಆ ಕರೆದು ಪರೀಕ್ಷೆ ಮಾಡಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಅಂತ ಅನ್ನೋರು. ಸೊ ಹಾಗಾಗಿ ಅಂಥ ಬುದ್ಧಿವಂತರಿದ್ದಾಗ ಇವತ್ತಿಗೆ ನಾವು ತಾವಿಗೆ ಮಾಡ್ಕೊಂತಾರೆ. ಆದ್ರೆ ಇದೇನು ಅದು ದಯವಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಅಂದ್ರೆ ಏನು ತಿಳಿಸಿ. ಅದೇ ಟೆಕ್ನಾಲಜಿಗಳು ಮುಂದೆ ಹೋದಂಗೆ ಅದು ಹೆಚ್ಚಿನ ಒಂದೀಗ ಚಾಟ್ GPT ಎಲ್ಲ ನೋಡಿ ಕನ್ಫ್ಯೂಷನ್ಸ್ ಆಗಿದೆ. ಅದಕ್ಕೆ ಇರೋದೆಲ್ಲ ಹಾಗೇ ಇದೆ, ಆ ಸಿಂಪ್ಲಿಸಿಟಿ ಇದೆ. ಆದ್ರೆ ಅದನ್ನ ಜಾಸ್ತಿ ಅದಕ್ಕೆ ಮಸಾಲೆಗಳ ಹಾಕ್ಬಿಟ್ಟು ಅದನ್ನ ಏನೋ ಒಂದು ದೊಡ್ಡ ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅದಕ್ಕೆ ಇದು ಯಾಕೆ ಇಷ್ಟು ಬೇಸಿಕ್ ಟೆಸ್ಟ್ ಬಗ್ಗೆ ಹೇಳ್ತಿದ್ದಾರೆ ಅನ್ಕೋಬಹುದು. ಆದ್ರೆ ಇವಾಗ ನಮ್ಮ ಹತ್ರ ಬರ್ತಾ ಇರೋ ಮಹಿಳೆಯರಿಗೆ ಅದು ಒಂದು ಯಾವಾಗ್ಲೂ ಯೋಚನೆ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ ಬರ್ತಾರೆ, ಅದೇ ಮದುವೆ ಆಗಿರುತ್ತೆ, ಪಾಸಿಟಿವ್ ಬಂದಿದ್ರು ಅವ್ರಿಗೆ ಏನೋ ಅನುಮಾನ, 2 ಲೈನ್ ಬಂದ್ಬಿಟ್ಟಿದೆಯಲ್ಲ ಅಂತ. ಯಾಕೆ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಕೂಡ ಫಾಲ್ಸ್ ಪಾಸಿಟಿವ್ಸ್ ಇದೆ. ನಾವು ಯಾವುದೇ ಟೆಸ್ಟ್ ಆಗ್ಲಿ, ನಾವು ಇವನ್ ಒಂದು MRI ಮಾಡಿದ್ರು ಕೂಡ ಸಮ್ ಫಾಲ್ಸ್ ಪಾಸಿಟಿವ್ಸ್ ಫಾಲ್ಸ್ ನೆಗೆಟಿವ್ಸ್ ಇರುತ್ತೆ. ಹಾಗೆ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಅಕಸ್ಮಾತ್ ಅವರು ಯೂರಿನ್ ಇನ್ಫೆಕ್ಷನ್ ಇದ್ದಿರ್ಬೋದು, ಅಥವಾ ಹಿಂದಿನ ದಿವಸ ಆದ್ರೂ ಏನಾದ್ರು ಜ್ವರ ಗಿರ ಬಂದು ಏನೋ ಟ್ಯಾಬ್ಲೆಟ್ ಆ ವಾರದಲ್ಲೆಲ್ಲ ತಗೊಂಡಿರ್ಬೋದು. ಅಂತ ಸಮಯದಲ್ಲಿ ಕೂಡ ಪಾಸಿಟಿವ್ ಆಗೋದು ಸ್ವಲ್ಪ ವೀಕ್ಲಿ ಪಾಸಿಟಿವ್ ಅಂತ ಬರ್ಬೋದು. ಯಾಕೆಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ 2 ಲೈನ್ಗಳು ಬರ್ಬೇಕು ಆಕ್ಚುಲಿ ಒಂದು ಸ್ಲೈಡ್ ಅಲ್ಲಿ. ಆದ್ರೆ ಇಲ್ಲಿ 1 ಲೈನ್ ಬಂದು ಇನ್ನೊಂದು ಲೈನ್ ತುಂಬಾ ಡಲ್ ಆಗಿ ಬಂದಾಗ ವೀಕ್ಲಿ ಪಾಸಿಟಿವ್. ಅವಳಿಗೆ ಪ್ರೆಗ್ನೆನ್ಸಿ ಬೇಕು, ಇವಾಗ ಗಂಡ ಹೆಂಡತಿಗೆ ಪ್ರೆಗ್ನೆನ್ಸಿ ತುಂಬಾ ಆಸೆ ಪಡ್ತಾ ಇದ್ದಾರೆ, ಆದ್ರೆ ಒಂದೇ ಸರಿಗೆ ಅವ್ರಿಗೆ ಇಷ್ಟು ದುಃಖ ಆಗುತ್ತೆ ಅಂದ್ರೆ ವೀಕ್ಲಿ ಪಾಸಿಟಿವ್ ಅಲ್ಲ ಅನ್ಕೊಂಡು ಅದನ್ನ ಇಟ್ಕೊಂಡು ಬರ್ತಾರೆ. ಅದನ್ನ ತುಂಬಾ ಭದ್ರವಾಗಿ ಇಟ್ಕೊಂಡೇ ಬರ್ತಾರೆ, ಅದನ್ನ ಚೆಲ್ಲಲ್ಲ ಅವರ ಸ್ಲೈಡ್ ನ. ನಂತರ ನಾವು ಅವ್ರದ್ದು ಹಿಸ್ಟ್ರಿ ಎಲ್ಲ ಕೇಳ್ತೀವಿ. ಹಿಸ್ಟ್ರಿ ಎಲ್ಲ ಕೇಳಿ ಏನಾಗಿದೆ ಏನು ಅಂತ ನೋಡಿದಾಗ ಅವ್ರು ಹಿಂದಿನ ದಿವಸ ಅಕಸ್ಮಾತ್ ಆಗಿ ಅವ್ರಿಗೆ ಏನೋ ತುಂಬಾ ಹೆಡ್ಡೇಕೋ ಏನೋ ಬಂದು ಒಂದು ಟ್ಯಾಬ್ಲೆಟ್ ತಗೊಂಡಿರ್ತಾರೆ, ಮತ್ತೆ ಅವ್ರಿಗೆ ಲೂಸ್ ಮೋಷನ್ಸ್ ಗಳಾಗಿರುತ್ತೆ ಹೊರಗಡೆ ಎಲ್ಲೋ ತಿಂದು. ಅಂತ ಸಮಯದಲ್ಲಿ ಆ ಒಂದು ಬೀಟಾ HCG ಅನ್ನೋ ಪ್ರೆಗ್ನೆನ್ಸಿ ಹಾರ್ಮೋನ್ ನ ಇನ್ನೂ ಅದ್ರ ಲೆವೆಲ್ ಅದು ಮುಟ್ಟಿರಲ್ಲ. ಅದಕ್ಕೆ ಅದು ಯೂರಿನ್ ನಲ್ಲಿ ಒಂದೊಂದ್ಸರಿ ತೋರಿಸ್ತೇನೆ ವೀಕ್ಲಿ ಪಾಸಿಟಿವ್ ಬರುತ್ತೆ. ಸ್ವಲ್ಪ ದಿವಸಗಳ ಕಾಲ ನಾವು ಅದಕ್ಕೆ ಕಾದ್ರೆ ಅದಷ್ಟಕ್ಕದೇ ಅದು ಪಾಸಿಟಿವ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. 100% ಅನ್ನಲ್ಲ, ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ ಅನ್ಬೋದು. ಇನ್ನೊಂದ್ ಏನ್ ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ ಅಂತಂದ್ರೆ, ನಮ್ಗೆ ರೆಗ್ಯುಲರ್ ಆಗಿ ಸೈಕಲ್ ಆಗುತ್ತೆ ಆದ್ರೆ ಪ್ರೆಗ್ನೆನ್ಸಿ ಆಗ್ತಿಲ್ಲ, ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ್ಲೂ ನೆಗೆಟಿವ್ ಇರುತ್ತೆ. ನಿಮ್ಗೆ ರೆಗ್ಯುಲರ್ ಪೀರಿಯಡ್ ಆಗ್ತಿರ್ಬೋದು, ಆದ್ರೆ ಅಲ್ಲಿ ಓವ್ಯುಲೇಷನ್ ಆಗ್ತಿದ್ಯಾ? ಓವ್ಯುಲೇಷನ್ ಆಗ್ತಿದ್ರೆ ಪ್ರೆಗ್ನೆನ್ಸಿ ಆಗ್ಬೇಕು. ಒಂದೊಂದ್ಸರಿ ಓವ್ಯುಲೇಷನ್ ಇಲ್ದೇನೆ ಮುಟ್ಟುಗಳು ಆಗೋದು ಉಂಟು, ಸ್ವಲ್ಪನೆ ಮುಟ್ಟಾಗೋದು, ತುಂಬಾ ದಪ್ಪವಾಗಿರ್ತಾರೆ, ತುಂಬಾ ಸ್ಥೂಲ ಕಾಯ್ದವರು. ಮತ್ತೆ ಏನಂತೀವಿ PCO ಒಂದ್ ಗೊತ್ತು ನೋಡಿ ನಿಮ್ಗೆ, ಪಾಲಿಸಿಸ್ಟಿಕ್ ಪಾಲಿ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಇವಾಗ ನಾವ್ ಏನ್ ಹೇಳ್ತೀವಿ. ಅದರಿಂದ ಕೂಡ ಎಗ್ಸ್ಗಳು ಹೊರಗ್ ಬರಲ್ಲ, ತುಂಬಾ ಎಗ್ಸ್ ಇರುತ್ತೆ, ಬಟ್ ಎಗ್ ಮಾತ್ರ ತುಂಬಾ ಚಿಕ್ಕದಿರೋದ್ರಿಂದ ಸೈಕಲ್ ಆಗ್ತಾ ಇರುತ್ತೆ ಹೆಚ್ಚು ಕಡಿಮೆ 40 ದಿವಸಕ್ಕೋ 35 ದಿವಸಕ್ಕೋ, ಆದ್ರೆ ಅವರಿಗೆ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ಅವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನು ಅಂತಂದ್ರೆ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ವಿ, ಪಾಸಿಟಿವ್ ಬಂತು, ನಾವೇನಂತೀವಿ ಆಗ್ಲೇ ಮದುವೆ ಆಗಿ ಒಂದು ತಿಂಗಳು 1.5 ತಿಂಗಳಿದ್ರೆ ಪರವಾಗಿಲ್ಲ, ಒಂದು ಸ್ಕ್ಯಾನಿಂಗ್ ಬೇಕಾದ್ರೆ ಮಾಡ್ಕೊಂಡೋಗಿ. ತುಂಬಾ ದೂರದಿಂದ ಬರ್ತಿರ್ತಾರೆ, ಮೇಡಮ್ ನಾವು ಮತ್ತೆ ಒಂದ್ಸರಿಗೆ 3 ತಿಂಗಳಿಗೆ ಬರೋದು ಅಂತಾರೆ. ಅವಾಗ ನಮಗ್ ಧೈರ್ಯ ಇರಲ್ಲ, ಯಾಕಂದ್ರೆ ಹಾರ್ಟ್ ಬೀಟ್ ಬಂದಿದೆಯಾ ಅಲ್ಲ ಅನ್ನೋದು ನಮಗ ಇನ್ನೊಂದು ಭಯ. ಪ್ರೆಗ್ನೆನ್ಸಿ ಟೆಸ್ಟ್ ಥಿಯರಿ, ಅದು ಥಿಯರಿ. ಹೌದು ಅಲ್ಟ್ರಾಸೌಂಡ್ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ
ಇವರಿಗೆ ಮ್ಯಾರೇಜ್ ಆಗಿ ಒಂದು ತಿಂಗಳು ಸ್ವಲ್ಪ ದಿವಸ ಇದೆ, ಆದ್ರೆ ಅಲ್ಲಿ ಬಂದಿರೋದು 6 weeks ಪ್ಲಸ್ ಅಂತ ಬಂದ್ಬಿಡುತ್ತೆ. ಶುರುವಾಗೋಗ್ಬಿಡುತ್ತೆ ಅಲ್ಲಿ ಗಲಾಟೆ. ಮೇಡಮ್ ಮದುವೆ ಆಗೇನೆ ಒಂದ್ ತಿಂಗಳು 10 ದಿವಸನೂ ಆಗಿಲ್ಲ, ನೀವು ಆಗ್ಲೇ 6 ವಾರ 7 ವಾರ ಅಂತಿರಲ್ಲ ಅಂತ ಬರುತ್ತೆ. ಅದಕ್ಕೆ ನಾವು ಅವ್ರಿಗೆ ಏನ್ ತಿಳಿಸಿ ಹೇಳ್ಬೇಕು ಅಂದ್ರೆ, ನಿಮ್ದು LMP ಏನಿದೆ, ಪೀರಿಯಡ್ ಡೇಟ್ ಆಗಿದೆ, ಅಲ್ಲಿಂದನೇ ನಾವು ಈ ಮಗುವಿನ ಒಂದು ಏನಂತೀವಿ ಏಜ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೌದು, ಲಾಸ್ಟ್ ಮೆನ್ಸ್ಟ್ರಿಯಲ್ ಪೀರಿಯಡ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀವಿ. ಯಾಕೆಂದ್ರೆ ಅವಾಗ ನಮ್ಗೆ ಅದಕ್ಕೆ ಅದು ಅಂಡಾಣು ಉತ್ಪತ್ತಿ ಆಗಿ ಅದು ಮತ್ತೆ ಫಲದತೆ ಆಗ್ಬೇಕಾದ್ರೆ ಮತ್ತೆ ಅದೊಂದು 15 ದಿವಸ ಹೋಯ್ತಲ್ಲ. ಮತ್ತೆ ಅವರಿಗೆ ನಾವು ಒಂದೇ ಸರಿಗೆ ಪೀರಿಯಡ್ ಆಗಿದ ತಕ್ಷಣನೇ ಅಂತಂದ್ರೆ 4 ವಾರ ಬರುತ್ತೆ. 1 ತಿಂಗಳು 10 ದಿವಸ ಅಂದ್ರೆ 4ರಿಂದ 5 ವಾರ. ಬಟ್ ಅದು ಎಗ್ ಲಿಬ್ರೇಟ್ ಆಗಿ ಅದು ಬಂದು ಕಾಯ್ತಾ ಇರೋ ಟೈಮಿಗೆ ಇವ್ರದ್ದು ಮದುವೆ ಆಗಿ ಅದು ಎಗ್ ಅಲ್ಲೇ ಫಲದತೆ ಆಗಿದ್ರೆ, ಯಾಕಂದ್ರೆ ವೆರಿ ಲಕ್ಕಿ ಇದೆ, ಫರ್ಟಿಲಿಟಿ ಸೋ ಗುಡ್ ಆಗಿದ್ರೆ ಅವಾಗ ಅದು ಜಾಸ್ತಿ ಬರುತ್ತೆ. ಈ ಒಂದು ವಿಷಯನ ಅದಕ್ಕೆ ನಾವು ಆದಷ್ಟು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಬಂದ್ವಿ. ಇನ್ನೊಂದು ಅದಕ್ಕೆ ಪೂರ್ವಕವಾಗಿ ನಾ ಹೇಗೆ ಸ್ಕ್ಯಾನಿಂಗ್ ಹೇಳಿದೆ, ಬೀಟಾ HCG ಕೂಡ ತುಂಬಾ ಸರಿ ಮಾಡ್ತೀವಿ. ಬೀಟಾ HCG ಮಾಡಿಸ್ಕೊಂಡ್ ಬನ್ನಿ, ಯಾಕಂದ್ರೆ ಅವ್ರು ಸ್ಕ್ಯಾನಿಂಗು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಬೀಟಾ HCG ಮಾಡ್ಕೊಂಡ್ ಬನ್ನಿ ಅಂತ. ಬೀಟಾ HCG ಇಸ್ ಎ ಪ್ರೆಗ್ನೆನ್ಸಿ ಹಾರ್ಮೋನ್. ಪ್ರೆಗ್ನೆನ್ಸಿ ಕಡೆ ಪಾಸಿಟಿವ್ ಆಗ್ತಿದ್ದಂಗೆ ಫಲದತೆ ಆಗ್ತಾ ಇದ್ದಿದ್ದಂಗೆನೆ ಇಲ್ಲಿ ಶುರುವಾಗಿರುತ್ತೆ ಅದರದ್ದು ಸ್ರಾವ ಹಾರ್ಮೋನ್. ಬೀಟಾ HCG ಲೆವೆಲ್ ಇಷ್ಟರಿಂದ ಇಷ್ಟಿರ್ಬೇಕು. ಅಟ್ಲೀಸ್ಟ್ ಸ್ಪೆಸಿಫಿಕ್ ಅದು ಮೋರ್ ಸ್ಪೆಸಿಫಿಕ್ ಅಂತ. ಮೋರ್ ಸ್ಪೆಸಿಫಿಕ್ ಥೆರಟಿಕಲಿ ಆದ್ರೂ ಮೋರ್ ಸ್ಪೆಸಿಫಿಕ್. 100% ಲೆಕ್ಕಕ್ಕೆ ನಾವು ಹಿಡಿಬಹುದು ಅದನ್ನ. ಅದ್ರ ಲೆವೆಲ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕಂಡಿಡ್ಕೋಬೇಕು. ಆ ಲೆವೆಲ್ಗಳು ಅಕಸ್ಮಾತ್ 50ಗಿಂತ ಕೆಳಗೆ 5ಗಿಂತ ಕೆಳಗೆ ಬಂದು ಇಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ವೀಕ್ಲಿ ಪಾಸಿಟಿವ್ ಇದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀವಿ, ನೀವು ಇದನ್ನ ಮತ್ತೆ ಇನ್ನೊಂದು 48 hours ಅಲ್ಲಿ ಮಾಡ್ಕೊಂಡು ನೀವು ರಿಪೋರ್ಟ್ನ ಸ್ವಲ್ಪ ನಮ್ಗೆ ಕಳಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಡಬ್ಲಿಂಗ್ ಆಫ್ ದ ಬೀಟಾ HCG ಒಂದು ಇಂಪಾರ್ಟೆಂಟ್ ಟೆಸ್ಟ್. ಯಾವಾಗ್ಲೂ ಬೀಟಾ HCG ಪ್ರೆಗ್ನೆನ್ಸಿ ಗ್ರೋ ಆದಂಗೆ ಡಬಲ್ ಆಗ್ಬೇಕು. 3-4 ದಿವಸಕ್ಕೆ ಮತ್ತೆ ಡಬಲ್ ಆಗ್ಬೇಕು, ಆಮೇಲೆ 5-6 ದಿವಸಕ್ಕೆ ಮತ್ತೆ ಡಬಲ್ ಆಗ್ಬೇಕು. ಹಿಂಗೆ ಆಗ್ತಾ 3 ತಿಂಗಳಿಗೆ ಅದು ಕಡಿಮೆ ಆಗುತ್ತೆ. ಸೊ ಈ ಡಬ್ಲಿಂಗ್ ಆಫ್ ದ ಟೆಸ್ಟ್ ಯಾಕೆ ಅಂದ್ರೆ ಎಲ್ಲಾ ಸಮಯದಲ್ಲೂ ಎಲ್ಲ ನಾರ್ಮಲ್ಲೇ ಇರಲ್ಲ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದು, ಒಂದೊಂದ್ಸರಿ ಅಪರೂಪಕ್ಕೆ ಅವ್ರಿಗೇನೋ ಪಾಪ ಬ್ಯಾಡ್ ಲಕ್ ಇದ್ರೆ ಪ್ರೆಗ್ನೆನ್ಸಿ ಸರಿಯಾದ ಜಾಗದಲ್ಲಿ ಬಂದು ಕುತ್ಕೊಳ್ಳದೆ ಇರ್ಬೋದು. ಸರಿಯಾದ ಜಾಗದಲ್ಲಿ ಬಂದು ಕುತ್ಕೊಳ್ತಿದ್ದಾಗ ಟ್ಯೂಬಲ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂತೀವಿ. ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಅಥವಾ ವೀಕ್ಲಿ ನೆಗೆಟಿವ್ ಬರುತ್ತೆ, ಆದ್ರೆ ಅಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗಿರಲ್ಲ. ಯಾಕಂದ್ರೆ ಅದು ಕುತ್ಕೊಂಡ್ಬಿಟ್ಟು ಇಂಪ್ಲಾಂಟೇಶನ್ ಆಗಿರೋದೇ ಆಗಿರಲ್ಲ. ಸೊ ಆದ್ರಿಂದ ಏನಾಗುತ್ತೆ ಅಂದ್ರೆ ಹಾರ್ಮೋನ್ ಉತ್ಪತ್ತಿ ಕೂಡ ಸರಿಯಾಗಿರಲ್ಲ ಬೀಟಾ HCG. ಆದ್ರಿಂದ ಈ ಟ್ಯೂಬಲ್ ಟೆಸ್ಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದ್ರ ಬಗ್ಗೆ ನಾವು ಒಂದ್ಸರಿ ತಿಳಿಸಿ ಹೇಳಿದ್ವಿ ನಮ್ಮ ಸಂಭಾಷಣೆಯಲ್ಲಿ. ಅದ್ರೊಳಗಡೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ತುಂಬಾ ಮಾರಕವಾದ ಒಂದು ಪೊಸಿಷನ್ ಅಂತ ಹೇಳ್ಬೋದು, ಎಮರ್ಜೆನ್ಸಿ. ಅದಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಕಿಟ್ಗಳಲ್ಲಿ ಕೂಡ ಕೆಲವು ಸರಿ ದೋಷ ಇರುತ್ತೆ. ಹೇಗೆ ಎಲ್ಲ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತೀವಿ ನಾವು, ಅದ್ರಲ್ಲೂ ದೋಷ ಇರ್ಬೋದು. ಪಾಪ ನಿಮಗೆ ಪ್ರೆಗ್ನೆನ್ಸಿ ಇರ್ಬೋದು, ಬಟ್ ಅದು ಯಾವ್ದೋ ಒಂದು ಹಳೇದು ಯಾವ್ದೋ ಒಂದು ಪ್ರೆಗ್ನೆನ್ಸಿ ಇದೆ, ಅದು ಎಕ್ಸ್ಪೈರಿ ಆಗಿರ್ಬೋದು. ಅಲ್ಲಿರೋ ಒಂದು ಆಂಟಿಜನ್ ಅಂದ್ರೆ ಏನೋ ಒಂದು ಆಂಟಿಜನ್ ಇಟ್ಟಿರ್ತಾರೆ ಅವ್ರು ಪ್ರೆಗ್ನೆನ್ಸಿಗೆ ತಕ್ಕಂಗೆ, ಅದು ಎಕ್ಸ್ಪೈರಿ ಆಗಿದ್ರೆ ಇಲ್ಲಿ ಇವ್ರಿಗೆ ಪಾಪ ಪ್ರೆಗ್ನೆನ್ಸಿ ಇದ್ರೂ ವೀಕ್ಲಿ ಪಾಸಿಟಿವ್ ಏನೋ ಬರ್ಬೋದು. ಯಾವುದೇ ಸಮಯದಲ್ಲಾಗ್ಲಿ ನೀವು ಬಂದು ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು. ನೀವೇ ಒಂದು ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಒಂದು ಆಘಾತ ಮಾಡ್ಕೋಬೇಡಿ. ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಕರೆಕ್ಟ್ ಆಗಿ ಅದು ಯಾವಾಗ ಫಲದತೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಮ ಗಂಡ ಹೆಂಡತಿ ನಡುವೆ ಸುಮ್ಮನೆ ವಿನಾಕಾರಣ ಒಂದು ಅನುಮಾನಗಳು ಬರಬಾರ್ದು ಅನ್ನೋ ಒಂದು ವಿಷಯಕ್ಕೂ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ಬೀಟಾ HCG ಬಗ್ಗೆ ಇವತ್ತು ನಾವು ತಿಳಿಸ್ಕೊಡೋ ಸನ್ನಾಹ ಮಾಡ್ತಿದ್ದೇವೆ ಅಂತ ಹೇಳ್ಬೋದು ಮೇಡಮ್. ಪ್ರೆಗ್ನೆನ್ಸಿ ಟೆಸ್ಟ್ ಓಕೆ. ಹಾಗಾಗಿ ಯಾರು ಯಾವಾಗ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕು? ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ಬೇಕಾ ಅಥವಾ ಕೇಳ್ಕೊಂಡ್ ಮಾಡ್ಬೇಕಾ ಅಥವಾ ಏನು ಅಂತ? ತಮ್ಮಷ್ಟು ತಾವೇ ಮಾಡ್ಕೊಂಡಿದ್ರೆ ಅವ್ರಗಳಿಗೆ ಯಾವ್ಯಾವ್ದು ಪ್ರಾಬ್ಲಮ್ ಆಗತ್ತೆ, ಅಥವಾ ವೈದ್ಯರಿಗೆ ಹತ್ರ ಬಂದ್ರೆ ಅದು ಯಾವ ಅನುಮಾನ ಹೋಗುತ್ತೆ ಅಂತ ದಯವಿಟ್ಟು ತಿಳಿಸಿ. ಪ್ರೆಗ್ನೆನ್ಸಿ ಟೆಸ್ಟ್ ಆಕ್ಚುಲಿ ಸಾಧಾರಣವಾಗಿ ನಾರ್ಮಲ್ ಆಗಿ ಸೈಕಲ್ ಆಗ್ತಾ ಇದೆ. ಒಳ್ಳೆ ವಯಸ್ಸಲ್ಲಿ ಇದ್ದಾರೆ, ಒಂದು 25ರಿಂದ 30 ವಯಸ್ಸಲ್ಲಿ ಒಂದು ಒಳ್ಳೆ ಪ್ರೆಗ್ನೆನ್ಸಿ ಆಗೋಂತ ವಯಸ್ಸಲ್ಲಿ ಇದ್ದಾರೆ. ಪ್ರೆಗ್ನೆನ್ಸಿ ಆಗಿ ಪಾಸಿಟಿವ್ ಇರ್ಬೋದು. ಆದ್ರೆ ಎಷ್ಟೋ ಜನ ಇವಾಗ 25ರಿಂದ 30% ಕೆಲವು ಟ್ರೀಟ್ಮೆಂಟ್ IVF ಟ್ರೀಟ್ಮೆಂಟ್ ಇರ್ಬೋದು, ಫರ್ಟಿಲಿಟಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮೇಲೆ ಇರ್ತಾರೆ. ಅವ್ರು ಆಲ್ರೆಡಿ ಹಾರ್ಮೋನ್ಗಳ ಮೇಲೆ ಇರ್ತಾರೆ. ಅವರಿಗೆ ನಾವು ಇಲ್ಲಿ ನಾರ್ಮಲ್ ಆಗಿರೋ ಕಪಲ್ ನಲ್ಲಿ ನಾವು ಪೀರಿಯಡ್ ಮಿಸ್ ಆದ ತಕ್ಷಣ ಮಾಡ್ಕೊಬಳಿ, ಪರವಾಗಿಲ್ಲ 4-5 ದಿವಸ, ಒಂದು 5-6 ದಿವಸ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಈ IVF ಹೊರಗಡೆ ಒಂದು ಏನು ನಾವು IVF ಟ್ರೀಟ್ಮೆಂಟ್ ಅಲ್ಲಿ ಇರೋರಿಗೆ, ನಾವು ಫರ್ಟಿಲಿಟಿ ಸಂಬಂಧಪಟ್ಟವರಿಗೆ ಅಲ್ಲಿ ಕೆಲವು ಟೆಸ್ಟ್ಗಳು ಹಾಕಿ ಕೆಲವು ಹಾರ್ಮೋನ್ಗಳನ್ನೆಲ್ಲ ಹಾಕಿರೋದ್ರಿಂದ ಇನ್ನೂ ಪೀರಿಯಡ್ ಹತ್ರ ಬರೋಕೆ ಮುಂಚೆನೆ 3rd ವೀಕ್ ಅಲ್ಲೇನೆ ಅದು ಒಂದೊಂದ್ಸರಿ ಪಾಸಿಟಿವಿಟಿ ತೋರಿಸೋ ಚಾನ್ಸ್ ಇರುತ್ತೆ. ಅವಾಗ್ಲೂ ಹೌದು, ಅದೂನು ಇರುತ್ತೆ. ಮತ್ತೆ ಅಲ್ಲಿ ಪ್ರೆಗ್ನೆನ್ಸಿದು ಅಲ್ಲಿ ಭ್ರೂಣ ಕುತ್ಕೊಳ್ತಾ ಇರೋದು ಎಲ್ಲ ಸ್ವಲ್ಪ ನಿಧಾನವಾಗೇನೆ ಕರೆಕ್ಟ್ ಆಗಿ ನಡೀತಾ ಇರೋದ್ರಿಂದ ಆಲ್ರೆಡಿ ನಾವು ಕೂರ್ಸ್ಬಿಟ್ಟಿರ್ತೀವಿ ಒಳಗಡೆಗೆ.
ಸೊ ಅದು ಹಾರ್ಮೋನ್ ಉತ್ಪತ್ತಿ ಮಾಡ್ತಾ ಇರ್ಬೇಕು. ಇಲ್ಲಿ ತಾನೇ ಹೋಗಿ ಕುತ್ಕೊಳ್ಳೋದಕ್ಕೂ ನಾವು ಅದನ್ನ ಏನಂತೀವಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಅದನ್ನ ಅಲ್ಲಿ ಕೂರ್ಸಿರೋದಕ್ಕೂ ಇಂಪ್ಲಾಂಟೇಶನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ನಾವು ಖಂಡಿತವಾಗ್ಲೂ 3ನೇ ವಾರ 4ನೇ ವಾರದ ಒಳಗೆ 4 ವಾರದ ಒಳಗೇನೆ ಮಿಸ್ ಆಗಕ್ಕೂ ಮುಂಚೆನೆ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ ಅನುಮಾನ ಬಂತು ಅಂದ ತಕ್ಷಣ ಪ್ರೆಗ್ನೆನ್ಸಿ ಇದೆ ಅಂತ ಯಾವ್ದಕ್ಕೂ ನೀವು ನಮ್ಗೆ ತಿಳಿಸ್ಬೇಕು ಅಂತ ಒಂದು ಪ್ರೋಟೋಕಾಲೇ ಇರುತ್ತೆ ಅವ್ರಿಗೆ ಅಂತ ಒಬ್ಬರನ್ನ ಕೌನ್ಸಿಲರ್ ಜೊತೆಗೇನೆ ಕೊಟ್ಟಿರ್ತೀವಿ. ಯಾಕಂದ್ರೆ ಅಕಸ್ಮಾತ್ ಅಲ್ಲಿ ಹಾರ್ಮೋನ್ ಕೊರತೆ ಬಂದಿದ್ರು ಹಾರ್ಮೋನ್ ಸಪ್ಲೈ ಮಾಡ್ಬೇಕು. ನಾರ್ಮಲ್ ಪ್ರೆಗ್ನೆನ್ಸಿ ಅದರಲ್ಲಿ ಹಾರ್ಮೋನ್ ಸಾಕಷ್ಟುವಾಗಿ ನ್ಯಾಚುರಲ್ ಆಗಿ ಅವರಲ್ಲಿ ಇರುತ್ತೆ. ಆ ಹಾರ್ಮೋನಿನ ಒಂದು ಇದ್ರಲ್ಲೇನೆ ಅವ್ರ ಫೌಂಡೇಶನ್ ಅಲ್ಲೇ ಅವ್ರ ಪ್ರೆಗ್ನೆನ್ಸಿ ನಡ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಎಲ್ಲಾನು ಆರ್ಟಿಫಿಷಿಯಲ್ ಮೆಥಡ್ಸ್ ಅಲ್ಲೇನೆ ಎಷ್ಟೋ ನಾವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಇಂಥ ಒಂದು ಸಮಯದಲ್ಲಿ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ನ ಈ ರೀತಿನೇ ಮಾಡ್ಬೇಕು. ಮತ್ತೆ ನಾರ್ಮಲ್ ಪ್ರೆಗ್ನೆನ್ಸಿನವ್ರಿಗೆ ಪ್ರೆಗ್ನೆನ್ಸಿ ಬೇಕು ಅನ್ನೋರಿಗೆ ಮಿಸ್ ಆದ ತಕ್ಷಣ ಮಾಡ್ಕೊಂಡ ಆದ್ಮೇಲೆ ಏನ್ ಪ್ರಯೋಜನ ಅಂದ್ರೆ ತಕ್ಷಣನೇ ನೀವು ಅಲ್ಲಿ ಇಲ್ಲಿ ಏನೋ ಟ್ರಾವೆಲ್ ಮಾಡೋದೇ ಆಗ್ಲಿ ಅಥವಾ ಏನೋ ಒಂದು ಇರುತ್ತೆ ಪ್ರಾಬ್ಲಮ್ಮು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನೀವು. ಇಲ್ಲಾಂದ್ರೆ ಇಲ್ಲಿ ಪ್ರೆಗ್ನೆನ್ಸಿ ಇರುತ್ತೆ, ತುಂಬಾ ಒಂದು ದೂರದ ಪ್ರಯಾಣನೋ ಏನೋ ಹೋಗ್ಬಿಡ್ತಾರೆ ಅನ್ನೆಸರ್ಲಿ, ಆಮೇಲೆ ಏನೋ ಒಂದು ಎಕ್ಸರ್ಸೈಸ್ ತುಂಬಾ ಮಾಡೋರು ಇರ್ತಾರೆ ಜಿಮ್ಮಿಗೆ ಹೋಗಿ, ಸಡನ್ಲಿ ಅವರಿಗೆ ಒಂದು ಸಣ್ಣ ಬ್ಲೀಡಿಂಗ್ ಏನೋ ಆಗ್ಬೋದು, ಇದ್ದಿದ್ದು ಪ್ರೆಗ್ನೆನ್ಸಿ ಕೂಡ ಮಿಸ್ಕ್ಯಾರೇಜ್ ಆಗಿ ಹೋಗ್ಬೋದು. ಆದ್ರಿಂದ ನಾರ್ಮಲ್ ಆಗಿರೋರು 4-5 ದಿವಸದಲ್ಲೇನೆ ಹೌದು 4-5 ದಿವಸದಲ್ಲೇನೆ ಪ್ರೆಗ್ನೆನ್ಸಿ ಇದೆಯಾ ನೋಡ್ಕೊಂಡು ನಂತರ ವೈದ್ಯರನ್ನ ಸಂಪರ್ಸ್ಕೋಬಹುದು. ಇಲ್ಲಾಂದ್ರೆ ಬಂದು ಹಾಸ್ಪಿಟಲ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದು ಯಾವಾಗ್ಲೂ ಒಳ್ಳೇದು. ಆದ್ರೆ ಈಗ ಎಲ್ಲ ಎಜುಕೇಟೆಡ್ ಇರೋದ್ರಿಂದ ಅವ್ರ ಪ್ರೆಗ್ನೆನ್ಸಿ ಟೆಸ್ಟ್ ನೋಡ್ಕೋಬೇಕು ಅಂತ ಅವರಿಗೂ ಆಸೆ ಇರುತ್ತೆ, ಫೆಸಿಲಿಟಿ ಅವೈಲೇಬಲ್ ಅಥವಾ ಪ್ರೆಗ್ನೆನ್ಸಿ ನನಗೆ ಬೇಡ ಅನ್ನೋ ಒಂದು ಕೆಟಗರಿ ಇರುತ್ತೆ. ಅವರು ಕೂಡ ಅವ್ರು ಏನು ಕಾಂಟ್ರಸೆಪ್ಷನ್ ಉಪಯೋಗಿಸೇ ಇಲ್ಲ ಅನ್ನೋ ಭಯ ಇದ್ರೆ, ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡಕ್ ನಾವೇನು ಉಪಯೋಗಿಸ್ಲಿಲ್ಲ, ನಾವ್ ಯಾವ್ದೇ ನಿರೋಧ ಉಪಯೋಗಿಸಿಲ್ಲ, ಟ್ಯಾಬ್ಲೆಟ್ ಉಪಯೋಗಿಸಿಲ್ಲ, ಆದ್ರೆ ಆಗ್ಬಿಟ್ಟಿದೆಯೇನಪ್ಪ ಅನ್ನುವಾಗ ಅವರು ಕೂಡ ಮಾಡ್ಕೊಂಡು ಮುಂಜಾಗ್ರತೆ ಅವ್ರದ್ದೇನು ಅವರ ಸಂದರ್ಭಕ್ಕೆ ತಕ್ಕಂಗೆ ಅವರ ಒಂದು ಅವಶ್ಯಕತೆ ತಕ್ಕಂಗೆ ಅದನ್ನ ರೂಪಿಸ್ಕೊಂಡು ವೈದ್ಯರ ಸಲಹೆನ ತಗೋಬಹುದು ಅವರು. ಹೀಗೆ ಪ್ರೆಗ್ನೆನ್ಸಿ ಟೆಸ್ಟ್ ಹಲವಾರು ವಿಧದಲ್ಲಿ, ಒಂದು ಕೆಟಗರಿಗೆ ತುಂಬಾ ಸಂತೋಷ ಕೊಡುವ ಒಂದು ವಿಷಯ, ಇನ್ನೊಂದು ಕೆಟಗರಿಗೆ ಅದು ನನಗೆ ಬೇಡ ಅಂತ ಭಯ ಹುಟ್ಟಿಸೋ ವಿಷಯ. ಎಸ್ಪೆಷಲಿ ಇವಾಗಿನ ಲಿವಿಂಗ್ ರಿಲೇಷನ್ಸ್ ಬಗ್ಗೆ ನಾವು ಒಂದು ಅಕ್ಷರ ಹೇಳಲೇಬೇಕು. ಲಿವಿಂಗ್ ರಿಲೇಷನ್ಸ್ ಬೇಕು, ಆದ್ರೆ ಮಕ್ಕಳು ಬೇಡ, ಮತ್ತು ನಮ್ಗೆ ಒಂದು ಮದುವೆಯ ಚೌಕಟ್ಟು ಬೇಡ. ಇವರುಗಳಿಗೆಲ್ಲ ಬೇಕಾಗಿರೋದು ಕೂಡ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ತಕ್ಷಣ ಅವ್ರ ಬಗ್ಗೆ ಅವ್ರ ಪ್ರೊಟೆಕ್ಷನ್ ತಗೊಳ್ಳೋದು. ಮತ್ತು ಇಲ್ಲಿ ಇನ್ನೊಬ್ರು ಮಕ್ಕಳಿದೆ ನಮ್ಗೆ ಈಗ ಬೇಡ, ಅವರು ಕೂಡ ಪ್ರೆಗ್ನೆನ್ಸಿ ಇದೆಯಾ ಅಂತ ನೋಡಿ ಅವ್ರ ಮುಂದಿನ ಒಂದು ಏನಾರು ಅವ್ರಿಗೆ ಸೌಲಭ್ಯ ಬೇಕಿದ್ರೆ ವೈದ್ಯರನ್ನ ಸಂಪರ್ಕಿಸ್ಕೋಬಹುದು. ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ. ಯಾವಾಗ ಪಾಸಿಟಿವ್ ಬರುತ್ತೆ, ಯಾವಾಗ ವೀಕ್ಲಿ ಪಾಸಿಟಿವ್ ಬರುತ್ತೆ, ಯಾವಾಗ ನೆಗೆಟಿವ್ ಬರುತ್ತೆ, ಇವೆಲ್ಲವನ್ನೂ ಅರ್ಥ ಮಾಡ್ಕೊಂಡು ಅವ್ರು ಇದ್ ಮಾಡ್ಬೇಕು. ಇಲ್ಲ ಸುಮ್ನೆ ಸರಳವಾಗಿ ವೈದ್ಯರ ಹತ್ರ ಹೋಗಿ ಕುತ್ಕೊಂಡು ಅವರು ಚಿಕಿತ್ಸೆ ತಗೊಂಡ್ ಬರೋದು ತುಂಬಾ ಒಳ್ಳೇದು, ಸಿಂಪಲ್ ಮೆಥಡ್. ಆವಾಗ ಕನ್ಫ್ಯೂಷನ್ ಇರಲ್ಲ. ಆಮೇಲೆ ನೀವು ಫಾಲ್ಸ್ ಪಾಸಿಟಿವ್ ಬಗ್ಗೆ ಹೇಳಿದ್ರಿ, ಆ ತಲೆನೋವಿನ ಮಾತ್ರೆ ತಗೊಂಡ್ರು ಬೇಬಿ ಅಂತ. ಈ ಫಾಲ್ಸ್ ನೆಗೆಟಿವ್ ಯಾವಾಗ ಆಗತ್ತೆ? ಅದೇ ಫಾಲ್ಸ್ ನೆಗೆಟಿವ್ ಇರ್ತಾರೆ, ನೆಗೆಟಿವ್ ಯಾವಾಗ ಬರುತ್ತೆ ಅಂತ. ಅಲ್ಲ, ಪ್ರೆಗ್ನೆಂಟ್ ಇದ್ರೂನು ಅಲ್ಲಿ ಅವ್ರದ್ದು ಫೀಟಲ್ ಪೋಲ್ ಅಂತ ಬಂದಿರೋದಲ್ಲ, ಅದೇ ಹೇಳಿದ್ದು. ಅಲ್ಟ್ರಾಸೋನಾಲಜಿನಲ್ಲಿ ನಾವು ಫೀಟಲ್ ಪೋಲ್ ನೋಡ್ತೀವಿ, ಎಂಬ್ರಿಯಾನ್ ಸ್ಯಾಕ್ ಬಂತ ನೋಡ್ತೀವಿ, ಅವಾಗ್ಲೇನೆ ಅದು ಹಾರ್ಮೋನ್ ಉತ್ಪತ್ತಿ ಆಗೋದು. ಅಲ್ಲಿ ಏನಾಗುತ್ತೆ ಅಂದ್ರೆ ಅಟೆಂಪ್ಟ್ ಆಫ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಇದು ತುಂಬಾ ಸರಿ ನಮ್ಮ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಗಳಲ್ಲಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ಮಿಮಿಕ್ ಮಾಡ್ತಾ ಇರ್ತೀವಿ, ಎಷ್ಟೋ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತಾ ಇರ್ತೀವಿ, ಪ್ರೆಗ್ನೆನ್ಸಿ ಇದೆಯಾ ಅಂತ ಅನ್ನಂಗ್ ಕಾಣಿಸ್ತಾ ಇರುತ್ತೆ ಯೂರಿನ್ ಟೆಸ್ಟ್ ಅಲ್ಲಿ, ಅಥವಾ ನೆಗೆಟಿವ್ ಇರುತ್ತೆ, ಇಲ್ಲಿ ಸ್ಯಾಕ್ ಆಗಿರುತ್ತೆ ಬಟ್ ಹಾರ್ಟ್ ಬೀಟ್ ಏನು ಬರಲ್ಲ. ಬ್ಲೈಟೆಡ್ ಓಮ್ ಅಂತೀವಿ. ಬ್ಲೈಟೆಡ್ ಓಮ್ ಅಂದ್ರೆ ಅದು ಫಲದತೆ ಆಗಕ್ ಹೋಗಿ ಅದು ಒಂಥರ ಫೇಲ್ಯೂರ್ ಆಗಿರುತ್ತೆ. ಅದಕ್ಕೆ ಈ ತರ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಸರಿ ಆಗುತ್ತೆ. ಎಲ್ಡರ್ಲಿ ಲೇಡಿ ಇರ್ಬೋದು, ಅಥವಾ ಅವಳಿಗೆ ಸ್ವಲ್ಪ ಡಯಾಬಿಟಿಸ್ ಈ ತರ ಇದ್ದು ಕನ್ಸೀವ್ ಆಗಿರ್ಬೋದು, ಅಲ್ಲೆಲ್ಲ ಅದಕ್ಕೆ ಒಂದು ಬೇಕಾದ ಹಾರ್ಮೋನಿನ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಪ್ರೆಗ್ನೆನ್ಸಿ ಇಲ್ಲಿ ಇರೋದು ಇಲ್ಲ, ನೆಗೆಟಿವ್ ಅಂತಾನೆ ತೋರಿಸುತ್ತೆ. ಅದ್ರಲ್ಲಿ ಬ್ಲೈಟೆಡ್ ಓಮ್ ಇರುತ್ತೆ. ಸುಮ್ನೆ ಸುಮ್ಮನೆ ಒಂದು ಇದೆಯೇನೋ ಅನ್ನಾಗೆ ಒಂದು ನೆವಕ್ಕೆ ಆಗಿದೆ ಅಂತಾರಲ್ಲ, ಅದನ್ನ ನೋಡ್ಬಿಟ್ಟು ಪಾಪ ಅವಳಿಗೆ ಪ್ರೆಗ್ನೆನ್ಸಿ ಇದೆ ಅಂತ ಸಂತೋಷ ಆಗ್ಬಿಟ್ಟಿರುತ್ತೆ, ಆದ್ರೆ ಅದು ಸರಿಯಾಗಿ ಆರೋಗ್ಯವಾಗಿ ಬೆಳೆಯೋ ಅವಕಾಶ ಇರಲ್ಲ. ಸೊ ಇದೆಲ್ಲ ಸಮಯದಲ್ಲೂ ಅದಕ್ಕೆ ನಮ್ಗೆ ದುಃಖ ಆಗತ್ತೆ. ಹೌದು, ಸಂತೋಷ ಪಟ್ಕೊಂಡಿರ್ತಾರೆ. ಹೌದು ನೆಗೆಟಿವ್ ಅಂತಾನೆ ಬಂದಿರುತ್ತೆ, ಬಟ್ ಸ್ಕ್ಯಾನಿಗೆ ಅಂತ ನಾವು ನಾರ್ಮಲ್ ಆಗಿದೆಯಾ ಎಲ್ಲ ನೋಡಿ ಕಳಿಸಿ ನೆಗೆಟಿವ್ ಬಂದಿದೆ, ಹಂಗಾರೆ ಪ್ರೆಗ್ನೆನ್ಸಿ ಇಲ್ವೇನೋ ನೋಡಿ, ಹಂಗಾರೆ ಯುಟ್ರಸ್ ಒಳಗಡೆ ಏನಾಗಿದೆ ಅಂತ ಹೋದಾಗ ಅಲ್ಲಿ ಹೋದ್ರೆ ಒಂದು ಸ್ಮಾಲ್ ಸ್ಯಾಕ್ ಕಾಣ್ತಾ ಇರುತ್ತೆ. ಅಟ್ಲೀಸ್ಟ್ ಅಲ್ಲಿ ನೆಗೆಟಿವ್ ಇದ್ರೆ ಇಲ್ಲೆಲ್ಲ ನಾರ್ಮಲ್ ಆಗಿರೋ ಇರ್ಬೇಕು, ಅಥವಾ ಒಂದ್ ಸ್ವಲ್ಪ ಏನೋ ಯುಟ್ರಸ್ ಬಲ್ಕಿ ಇರ್ಬೇಕು ಅದು, ಬಟ್ ಸ್ಯಾಕ್ ಅಟೆಂಪ್ಟ್ ಆಗಿರುತ್ತೆ, ಬೆಳೆದಿರಲ್ಲ. ಸೊ ಇದು ಬ್ಲೈಟೆಡ್ ಓಮ್ ಅಂತೀವಿ, ಅಥವಾ ದ ಫೇಲ್ಯೂರ್ ಆಫ್ ಪ್ರೆಗ್ನೆನ್ಸಿ ಇಂಪ್ಲಾಂಟೇಶನ್. ಅಲ್ಲಿ ಅದು ಬೇರೆ ಊರ್ಲಿಕ್ಕೆ ಆಗಿರಲ್ಲ, ಅದಕ್ಕೆ ಸಣ್ಣ ಕೊರತೆಗಳು ಯಾವ್ದಾವ್ದು ಇರುತ್ತೆ ಅಂತ ಅವ್ರಿಗೆ ತಕ್ಕಂಗೆ ನಾವು ಅದನ್ನ ವಿಂಗಡಿಸ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಕೊನೆಯದಾಗಿ
ಈ ಯುವತಿಯರಿಗೆ ಯಾವ ಕಿವಿ ಮಾತುಗಳನ್ನು ಹೇಳ್ತೀರಿ ಈ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ? ಎಸ್, ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಇಂದಿನ ಒಂದು ಆಧುನಿಕತೆ ಒಂದು ಜಗತ್ತಿನಲ್ಲಿ ನಾವು ಇವಾಗ ಹೈಯೆಸ್ಟ್ ಟೆಕ್ನಾಲಜಿಕಲ್ ವರ್ಲ್ಡ್ ಅಲ್ಲಿ ಇದೀವಿ. ನಮಗೆ ಏನ್ ಬೇಕೋ ಎಲ್ಲ ಕೈ ಸಿಗ್ತಿದೆ. ನೀನು ಅದು ಸುಖವಾಗಿ ತಗೊಳ್ತೀಯೋ, ಅದನ್ನ ದುಃಖಕರವಾಗಿ ನೀನು ಅದನ್ನ ಬದಲಾಯಿಸ್ತೀಯೋ, ಅದು ನಿನ್ನ ಕೈನಲ್ಲೇ ಇದೆ. ಈಗ ನಿನಗೆ ಪ್ರೆಗ್ನೆನ್ಸಿ ಬೇಕು ಏನು ಏನು ಅಂತಿದ್ರೆ ಅದು ಒಂದು ಸಮಯಕ್ಕೆ ಸರಿಯಾಗಿ ಮದುವೆ ಆಗಿ ನೀವು ನಿಮ್ಮ ಆರೋಗ್ಯ ಶೈಲಿಯನ್ನ ಸರಿಯಾಗಿ ಇಟ್ಕೊಂಡು ನೀವು ಪ್ರೆಗ್ನೆನ್ಸಿನ ಯಾವಾಗ ಬೇಕು ಅಂತ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್ ಅಂತ ಡಿಸೈಡ್ ಮಾಡಿ ಗಂಡ ಹೆಂಡತಿ ಇಬ್ರು ತಗೊಂಡ್ಬಿಟ್ರೆ ಆ ಪ್ರೆಗ್ನೆನ್ಸಿ ಟೆಸ್ಟ್ ನಿಮ್ಗೆ ಒಂದು ಸಂತೋಷವಾದ ಕ್ಷಣನ ಕೊಡ್ಬೋದು. ಅದನ್ನ ಬಿಟ್ಟು ಇವಾಗ ನಮ್ಗೆ ಮದುವೆ ಬೇಡ, ನಾವು ಲಿವಿಂಗ್ ರಿಲೇಷನ್ ಅಲ್ಲಿ ಇರ್ತೀವಿ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀವಿ, ಆದ್ರೆ ನಾವು ಲೈಂಗಿಕ ಸಂಬಂಧನ ನಾವು ಅಳವಡಿಸ್ಕೋತೀವಿ ಅಂದ್ರೆ ಅವಾಗ ಪ್ರೆಗ್ನೆನ್ಸಿ ಆದ್ರೂ ನಿಮ್ಗೆ ಅದನ್ನ ಅನುಭವಿಸೋಕೆ ಸಂತೋಷ ಆಗಲ್ಲ, ಭಯ ಆಗುತ್ತೆ. ಅಥವಾ ನೀವು ಹೆಚ್ಚಿನ ಒಂದು ತುಂಬಾ ವಯಸ್ಸಾಗಿ ಮದುವೆ ಹಾಕೊಂಡು ಯಾವುದೋ ಒಂದು ಕಾರಣಕ್ಕೆ ನೀವು ಮುಂದೆ ಹಾಕ್ತಾ ಇದ್ದು ಆ ತರ ಯಾವ್ದಾದ್ರು ಕಾಯಿಲೆಗಳು ಮೆಟಬಾಲಿಕ್ ಪ್ರಾಬ್ಲಮ್ಸ್ ಬಂದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಅದು ಎಲ್ಲ ಅನ್ಕೊಂಡು ಹೋದ್ರೆ ಅಲ್ಲಿ ಈ ತರ ಬ್ಲೈಟೆಡ್ ಹೋಮ್ ಎಲ್ಲ ಬರ್ಬೋದು. ಆದ್ರಿಂದ ಸರಿಯಾದ ಸಮಯದಲ್ಲಿ ಒಂದು ಮದುವೆಯ ಬಂದ ಪ್ರೆಗ್ನೆನ್ಸಿ ಬಗ್ಗೆ ಪ್ಲಾನು, ಬಸ್ರಿನ ಬಗ್ಗೆ ಅದನ್ನ ಆರೋಗ್ಯವಾದ ಒಂದು ಕಡೆ ವೈದ್ಯರ ಒಂದು ಸಪೋರ್ಟ್ ಅಲ್ಲಿ ತಗೊಂಡು ಹೋಗೋದು ನಾನು ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿ ಅವರೇ. ಎಷ್ಟು ಸರಳವಾಗಿ ಅವರಿಗೆ ಮನಮುಟ್ಟುವಾಗಿ ಹೇಳಿದಿರಿ. ಧನ್ಯವಾದಗಳು.